ಪದೇ ಪದೇ ನನ್ನ ಹತ್ರ ಗುಂಬಿಸ್ಕೊಳಕ್ಕೆ ಬರ್ತೀಯ ನೀನು ಅಂತ. ಏನು ಸರ್ ಈ ಮಾತಿನ ಅರ್ಥ, ಗುಂಬಿಸ್ಕೊಳಕ್ಕೆ ಬರೋದು ಅಂದರೆ? ಅದು ಜೀವ ಬೆದರಿಕೆ ಆಗ್ತಂಗೆ, ನಿನ್ನ ಮುಗಿಸ್ತೀನಿ ಅಂತನೋ ಏನೋ ಇನ್ನೊಂದು ಇರಬೇಕು, ತಾಕತ್ತಿದ್ರೆ. ಆತ್ಮೀಯ ಬಂಧುಗಳೇ, ಹೇಗಿದ್ದೀರಿ ಎಲ್ಲರೂ? ಸ್ನೇಹಿತರೆ ನೋಡಿ, ಈಗಾಗಲೇ ನೀವು ಮೊದಲನೇ ವಿಡಿಯೋ ನೋಡಿಬಿಟ್ರಿ ಏನಾಗಿದೆ ಅಂತ. ಉಮಾಪತಿ ವಿಷಯದಲ್ಲಂತೂ ಹಿಂದೆ ಎಲ್ಲ ಎಷ್ಟೆಲ್ಲ ವಿಷಯ ಆಗಿತ್ತು ಕೂಡ ನಿಮಗೆಲ್ಲ ಲಾಸ್ಟ್ ಟೈಮ್ ಬಿಡಿಸಿಡಿದೆ. ಯಾಕೆಂದರೆ ಈಗ ನೋಡಿ, ಉಮಾಪತಿಯವ್ರಿಗೆ ದರ್ಶನ್ ಅಭಿಮಾನಿಗಳೇನಾದರೂ ವಿರೋಧಿ ಆಗಿಬಿಟ್ರ, ದರ್ಶನ್ ಅಭಿಮಾನಿಗಳ ಕಡೆಯಿಂದ ಏನಾದರೂ ಒಂದು ಕರೆ ಬರ್ತಾ ಇದೆಯಾ ಅಂತ. ಯಾಕೆಂತಂದರೆ ಉಮಾಪತಿಯವರೇ ಹೇಳ್ಕೊಂಡಿದ್ದಾರೆ ನೋಡಿ ಆ ವಿಷಯನ. ಏನಂತಂದರೆ ದರ್ಶನ್ ಅಭಿಮಾನಿಗಳು ಏನಾದರೂ ಅವ್ರ ಕಡೆಯಿಂದ ಅಂತಲ್ಲ, ಏನಾದರೂ ಒಂದು ಕೊಲೆ ಬೆದರಿಕೆ ಆಗ್ತಾ ಇದೆಯಾ, ಈ ರೀತಿ ಏನಾದರೂ ಗುಮ್ಮಿಸ್ಕೋತಿ ಅಂತ ಒಂದು ಏನೋ ಅಂತಲ್ಲ ಅಂದ್ರಲ್ಲ ದರ್ಶನ್ ಸರ್, ಅದನ್ನು ಉಮಾಪತಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ ಏನೋ ಕೊಲೆ ಬೆದರಿಕೆ ಇಲ್ಲ ಬೇರೆ ಇನ್ನೇನಾದರೂ ಅವ್ರ ಕಡೆಯಿಂದ ಇರ್ಬೋದೇನೋ ಅಂತ ಹೇಳ್ತಾ ಇದ್ದಾರೆ. ಆದರೆ ಇದೆಲ್ಲ ನಿಜವಾಗ್ಲೂ ದರ್ಶನ್ ಅಭಿಮಾನಿಗಳಂತೂ ಆ ರೀತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅಭಿಮಾನಿಗಳೆಲ್ಲ ದರ್ಶನ್ ಸರ್ ಆಗಲಿ ಅವರಾಗಲಿ ಯಾವುದೇ ಕಾರಣಕ್ಕೂ ಆ ರೀತಿ ಮಾಡೋರಲ್ಲ, ಅಷ್ಟೊಂದು ದೊಡ್ಡ ಮಟ್ಟಕ್ಕಂತೂ ಹೋಗೋರೇ ಇಲ್ಲ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂತೂ ದೊಡ್ಡ ಮಟ್ಟಕ್ಕೆ ಬೆಳೀತಾ ಇರುವಂಥ ಒಂದು ಇಂಡಸ್ಟ್ರಿಲಿ ಈ ರೀತಿ ಸಂಚುಗಳೆಲ್ಲ ಆ ರೀತಿ ನಡೆಯಲ್ಲ ಅಂತ ಅಂದ್ಕೊಂಡಿದ ಮೇಲೆ ಈ ರೀತಿ ಒಂದು ಊಹೆ ಮೇಲೆ ವಿಡಿಯೋ ಮಾಡಿರ್ತಕ್ಕಂಥದ್ದು. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಿಮ್ಮ ಬೆಂಬಲ ಸದಾ ಹೀಗೆ ಇರುತ್ತೆ. ಸ್ನೇಹಿತರು ನೋಡಿ, ಉಮಾಪತಿಯವ್ರಿಗೆ ಲಾಸ್ಟ್ ಒಂದು 3 years ಬ್ಯಾಕ್ ಇದೇ ರೀತಿ ಕೌಂಟ್ರ್ ಆಗಿತ್ತು. ಅಯ್ಯೋ ತಗಡೆ, ನಮ್ಮ ನೋಡಿ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾನು, ನೋಡಿ ರಾಬರ್ಟ್ ಅನ್ನೋ ಒಂದು ಟೈಟಲ್ ಕೊಟ್ಟಿದ್ದು ನಾನು ಅಂತ ಕೂಡ. ತರುಣ್ ಸುಧೀರ್ ಜೊತೆ ಅದು ಬಿಟ್ಟರೆ ಮದಗಜ ಯಾರು ಇರ್ತಾರೆ, ಅಯೋಗ್ಯ ಮಹೇಶ್ ಅಂತ ಇರ್ತಾರೆ, ಮದಗಜ ಟೈಟಲ್ ಈ ಥರ ಎಲ್ಲ ಕೊಟ್ಟಿದ್ದೆಲ್ಲ ನಿರ್ದೇಶಕರ ಕೈಲಿ ಒಂದು ಮಾತನ್ನು ಹೇಳಿಸ್ತಾರೆ ದರ್ಶನ್ ಸರ್ ಈ ಮಾತು ಹೇಳಾದ್ಮೇಲೆ ನೆಕ್ಸ್ಟು ಆ ತಗಡೆ ಎಂದು ಒಂದು ಪದನ ಯಾರಿಗೆ ಹೇಳಿದ್ದು, ನಿರ್ಮಾಪಕರಿಗೆ, ನಿರ್ಮಾಪಕ ಉಮಾಪತಿಯವ್ರಿಗೆ ಹೇಳಿದ್ದ ಇಲ್ಲ ಬೇರೆ ಇನ್ಯಾರಿಗೂ ಹೇಳಿದ್ದ ಅನ್ನೋದು ಚರ್ಚೆ ಆಗುತ್ತೆ. ಕೊನೆಗಂತೂ ಅದು ನಿರ್ಮಾಪಕ ಉಮಾಪತಿಯವ್ರಿಗೆ ಹೇಳಿದ್ದು ಅಂತ ಕೂಡ ಪ್ರೂಫ್ ಆಗುತ್ತೆ. ಆದರೆ ಉಮಾಪತಿಯವರು ಹೇಳ್ತಿರೋದು ನಿರ್ಮಾಪಕರು ಅಂದರೆ ಅಣ್ಣವ್ರ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ, ಅನ್ನದಾತರು ನಿರ್ಮಾಪಕರು, ಅವ್ರಿಗೆ ಯಾವತ್ತಿದ್ರು ಗೌರವ ಕೊಡಬೇಕು ಅಂತೆಲ್ಲ ತುಂಬ ಹೊಗಳಿದ್ರು. ಆದರೂ ಕೂಡ ದರ್ಶನ್ ಸರ್ ಆ ವಿಷಯದಲ್ಲಿ ತುಂಬ ಲೆಸ್ ಮಾಡಿಬಿಟ್ರ ಅಂತ ಕೂಡ ಎಷ್ಟೋ ಜನಕ್ಕೆ ನಿಮ್ಗೆ ಅನ್ನಿಸ್ಬೋದು. ನಮ್ಮ ವೀಕ್ಷಕರು ಯಾರ್ಯಾರು ನೋಡ್ತಾ ಇದ್ರೆ ದರ್ಶನ್ ಅಭಿಮಾನಿಗಳಿಗೆ ಎಷ್ಟೋ ಜನಕ್ಕೆ ನೋವಾಗ್ಬೋದು ಈ ರೀತಿ ದರ್ಶನ್ ಸರ್ ಬಗ್ಗೆ ತಪ್ಪು ಮಾತಾಡಿದ್ರೆ. ಎಷ್ಟೋ ಜನಕ್ಕೆ ಅದು ಯಾಕೆಂದರೆ ಪೂರ್ತಿ ವಿಡಿಯೋ ನೋಡಿ ಗೊತ್ತಾಗುತ್ತೆ. ದರ್ಶನ್ ಸರ್ ಬಗ್ಗೆ ಒಂದು ತಪ್ಪು ಮಾತಾಡಿದ್ರೆ ಸರಿ ಮಾತಾಡೋದು ಅದೆಲ್ಲ ಏನು ಬರಲ್ಲ. ಇಲ್ಲಿ ಯಾರ್ದು ಸರಿ ಯಾರ್ದು ತಪ್ಪು ಅಂತ ಕೂಡ ನೀವು ಕೂಡ ಕಾಮೆಂಟ್ ಮಾಡಿ. ಯಾಕೆಂತಂದರೆ ಅವರು ಮಾಡಿರ್ತಕ್ಕಂಥ ಮಾತು, ಉಮಾಪತಿಯವರು ಹೇಳಿರ್ತಕ್ಕಂಥ ಒಂದು ವಿಷಯ, ಅದಕ್ಕೂ ಮ್ಯಾಚಿಂಗ್ ಅಂತೂ ಅಷ್ಟಿಲ್ಲ. ಯಾಕೆಂದರೆ ಕೊಲೆ ಬೆದರಿಕೆ ಅಂತೂ ಬರುವಂಥ ಕರೆಗಳೆಲ್ಲ ಏನೂ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಯಾಕೆಂತಂದರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಅಂತಲ್ಲ, ಎಲ್ಲೇ ಆದರೂ ಅಷ್ಟೇ ಒಂದು ಕೊಲೆಯನ್ನು ಮಾಡಬೇಕು ಅಂದರೆ ಅಷ್ಟು ಈಸಿ ಅಲ್ಲ. ನೀವೆಲ್ಲ ಅಂದ್ಕೊಂಡಿರ್ತೀರ, ಈಗ ಬೆಳೆದಿರ್ತಕ್ಕಂಥ ಒಂದು ಟೆಕ್ನಾಲಜಿ ಏನಿದೆ, ಆ ಟೆಕ್ನಾಲಜಿ ಎಲ್ಲ ಇಂಚಿಂಚು ಕೂಡ ಕಂಡುಹಿಡಿದ್ಬಿಡ್ತಾರೆ ನೋಡಿ. ಒಂದು ಸಾಮಾನ್ಯ ಒಂದು ನಾರ್ಮಲ್ ಕೊಲೆ ಮಾಡಿಬಿಟ್ರೆ ಸಾಕು, ಹೋಗಿ ಅಲ್ಲೆಲ್ಲೋ ಒಂದು ಕೊಲೆ ಮಾಡಿಬಿಟ್ರೆ ಅವರೊಂದು ಸಣ್ಣ ಒಂದು ರಕ್ತ ಸಿಕ್ಕರು ಸಾಕು, ಬ್ಲಡ್ ಸಿಕ್ಕರು ಸಾಕು, ಒಂದು ಸಣ್ಣ ಒಂದು ಬಾಡಿ ಮೇಲೆ ಬಿದ್ದಿರ್ತಕ್ಕ ಫಿಂಗರ್ ಪ್ರಿಂಟ್ ಇದ್ದರೆ ಸಾಕು, ಎಲ್ಲ ಕಂಡುಹಿಡಿಯುವಂಥ ಒಂದು ಟೆಕ್ನಾಲಜಿ ಬಂದಿದೆ ಇವತ್ತು. ಅದೆಲ್ಲ ಕೊಲೆ ಮಾಡುವಂಥ ಅಷ್ಟು ಈಸಿ ಅಲ್ಲ. ಕೊಲೆ ಮಾಡಿದ್ರೆ ನಮ್ಮ ದರ್ಶನ್ ಅಭಿಮಾನಿಗಳು ಯಾರೇ ಮಾಡಿದ್ರು ಅಷ್ಟೇ ಹೋಗಿ ಅವರೇ ಶಿಕ್ಷೆಯನ್ನು ಬೋಸ್ಬೇಕಾಗುತ್ತೆ. ದಯವಿಟ್ಟು ಯಾರು ಆ ರೀತಿ ಮಾಡೋಕ್ಕೆ ಹೋಗ್ಬೇಡಿ. ಕೊಲೆ ನಾನು ಸುಮ್ಮನೆ ಒಂದು ಮಾಹಿತಿ ಕೊಟ್ಟಿರೋದು ಅಷ್ಟೇ, ಇದು ಬೇರೆ ಏನೇನಿಲ್ಲ. ಯಾಕೆಂತಂದರೆ ಉಮಾಪತಿಯವರು ಹೇಳ್ತಾ ಇರೋದು ಆ ಥರ ದರ್ಶನ್ ಅಭಿಮಾನಿಗಳಂತಲ್ಲ, ಅವ್ರ ಕಡೆಯಿಂದ ಏನಾದರೂ ಒಂದು ಕೊಲೆ ಬೆದರಿಕೆ ಬರ್ತಾ ಇರ್ಬೋದೇನೋ ನಮಗೆ ಅಂತ ಅಷ್ಟೇ. ಗುಮ್ಮಿಸ್ಕೋತೀಯ ಅಂದರೆ ಅರ್ಥ. ಯಾಕೆಂದರೆ ನಿಜವಾಗ್ಲೂ ದಯವಿಟ್ಟು ಗುಮ್ಮಿಸ್ಕೋತೀಯ ಅಂದರೆ ಬೇರೆ ಅರ್ಥನೂ ಆಗುತ್ತೆ. ನಮ್ಮ ಕೈಲೇ ಯಾಕೆ ಒಡಿಸ್ಕೋತೀಯ, ನಮ್ಮ ಕೈಲೇ ಯಾಕೆ ಅಂದರೆ ಮಾತಲ್ಲೇ ಒಡಿಸ್ಕೋತೀಯ ಅನ್ನೋ ಒಂದು ಪದನೂ ಅರ್ಥ ಬರುತ್ತೆ. ಬಟ್ ಆದರೂ ಕೂಡ ಒಂದು ರೀತಿ ಇನ್ನೊಂದು ಏನಂತಂದರೆ, ನಿರ್ಮಾಪಕರು ನಿರ್ದೇಶಕರ ಬಗ್ಗೆ ನಮ್ಮ ಸಿನಿಮಾ ಇಂಡಸ್ಟ್ರಿ ಅವ್ರಿಗೆ ಮಾತ್ರ ಗೊತ್ತಿದೆ ಅಷ್ಟೇ, ಬೇರೆ ಸಾಮಾನ್ಯ ಜನಗಳಿಗೆ ಅದು ಗೊತ್ತಿರಲ್ಲ. ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಬ್ಬ ನಿರ್ದೇಶಕನ ಪಾಲು, ನಿರ್ಮಾಪಕನ ಪಾಲು ಎಷ್ಟೆಷ್ಟು ಇರುತ್ತೆ, ಮತ್ತು ಅವ್ರ ಕಷ್ಟಗಳು ಎಷ್ಟೆಷ್ಟು, ಒಂದು ಸಿನಿಮಾಕ್ಕೆ ಎಷ್ಟು ಶ್ರಮ ಪಡ್ತಾರೆ, ಸಿನಿಮಾದಲ್ಲಿ ಎಷ್ಟು ವರ್ಷಗಳ ಕಾಲ ಸತತ ಶ್ರಮ ಪಡ್ತಾರೆ, ಮತ್ತು ಅವ್ರಿಗೊಂದು ಸ್ಯಾಲ್ರಿ ಕೂಡ, ಊಟ ಕೂಡ ಬಿಟ್ಟು ಒಂದು ತಿಂಗಳಾನುಗಟ್ಟಲೆ ವರ್ಷಾನುಗಟ್ಟಲೆ ಕಾಲ ಹೇಗೆ ಕಳೀತಾರೆ ಒಬ್ಬ ಹೀರೋ ಜೊತೆ, ಅದನ್ನೆಲ್ಲ ಕೂಡ ಎಷ್ಟೋ ವಿಡಿಯೋಗಳು ಬಿಡಿಸಿಡಿದ್ದೀನಿ. ಈಗಲೂ ಕೂಡ ಒಂದು ಸ್ವಲ್ಪ ಮಾಹಿತಿ ಕೊಡ್ತೀನಿ. ಯಾಕೆಂತಂದರೆ ನಿರ್ಮಾಪಕರು ಅಂತಂದರೆ ಉಮಾಪತಿ ಅಂತಲ್ಲ, ಎಲ್ಲ ನಿರ್ಮಾಪಕರು, ಕೆ ಮಂಜು ಸರ್ ಅಂತಲ್ಲ, ಎಲ್ಲರೂ ಕೂಡ ನಾನು ಹೇಳೋದು ಕೂಡ ಒಂದೇ ಇದೇ ಮಾತು. ನಿರ್ಮಾಪಕರದ್ದು ನೋಡಿ, ಒಂದು ಸಿನಿಮಾ ಬಂಡವಾಳ ಹಾಕಬೇಕಂದ್ರೆ ನಿರ್ಮಾಪಕರು ಹೇಗೆ ಅಂತಂದರೆ ಆ ರೀತಿ ಒಂದು ಅವ್ರದ್ದೇ ಯಾವುದೋ ಒಂದು ಕೋಟಿ ಬಡ್ಜೆಟ್ ತಂದು ನಮ್ಮ ಮೇಲೆ, ಹೀರೋಗಳ ಮೇಲೆ ಇನ್ವೆಸ್ಟ್ ಮಾಡ್ತಾರೆ ಅಂದರೆ ಅವ್ರಿಗೆ ನಾವು ಅನ್ನದಾತರಾಗಿ ಇರಬೇಕು. ಅವ್ರಿಗೆ ನಾವು ಕರುಣೆ ಒಂದು ಏನಂದರೆ ದೇವ್ರ ರೀತಿಯೇ ಒಂದು ಕರುಣೆ ತೋರಿಸ್ಬೇಕು ಅಂತ ಅಷ್ಟೇ, ಅದು ಬೇರೆ ಏನೇನಿಲ್ಲ. ಯಾಕೆಂದರೆ ನಿರ್ಮಾಪಕರ ಜೊತೆ ನಾವು ಬೆರಿಬೇಕು, ಇನ್ನೂ ಹೆಚ್ಚು ಸಿನಿಮಾಗಳನ್ನ ಮಾಡಿಕೊಂಡು ಅವ್ರ ಜೊತೆ ಬೆರಿಬೇಕೆ ಹೊರತು ಅವರನ್ನು ಯಾವತ್ತೂ ದೂರ ಮಾಡ್ಕೋಬಾರ್ದು ಅಂತ ಕೂಡ ಹಿಂದೆ ಅಣ್ಣವ್ರು ಕೂಡ ತುಂಬ ಮಾತುಗಳಲ್ಲಿ ಹೇಳಿದ್ದಾರೆ. ತುಂಬ ದೊಡ್ಡ ಒಂದು ಅಣ್ಣವ್ರು ವಿಷ್ಣು ಕಾಲದಲ್ಲಂತೂ ತುಂಬ ಹೇಳಿದಂಥ ಮಾತುಗಳಿದು. ಯಾಕೆಂದರೆ ದಯವಿಟ್ಟು ಈಗಲೂ
ಈಗಲೂ ಅಷ್ಟೇ ಸಿನಿಮಾ ಕನ್ನಡ ಇಂಡಸ್ಟ್ರಿ ಅಂತೂ ಎಷ್ಟೋ ಜನಕ್ಕೆ ಈಗ ಪಾತಾಳಕ್ಕೆ ಹೋಗ್ಬಿಟ್ಟಿದೆ ಅಂತ ಹೇಳ್ಬೋದು. ಎಷ್ಟೋ ಜನ ಸಿನಿಮಾ ಇಂಡಸ್ಟ್ರಿಲಿ ಅವರವರೇ ದೂರ ಆಗಿರೋದನ್ನ ನಾವು ನೋಡ್ಬೋದು. ಈಗ ಉಮಾಪತಿ ಅವರ ಒಂದು ವಿಷಯ ಅಂತಲ್ಲ, ಕೆಲವು ದರ್ಶನ್ ಸುದೀಪ್ ಸರ್ ವಿಷಯ ಕೂಡ ಅದು ಇಷ್ಟೇ. ಹಿಂದೆ ಎಲ್ಲ ಅವರು ಕೂಡ ಜಗಳ ಮಾಡ್ಕೊಂಡಿದ್ರು ಸಿನಿಮಾ ವಿಷಯಕ್ಕೆ. ಈ ರೀತಿ ಎಲ್ಲ ನಮ್ಮ ಒಂದು ಟೈಟಲ್ನೆಲ್ಲ ಕದ್ದು ಬಿಟ್ಟಿದ್ದಾರೆ ಅಂತೆಲ್ಲ ವಿಷಯ ಬಂದಿತ್ತು. ಅದು ಬಿಟ್ಟರೆ ಬೇರೆ ವಿಷಯಕ್ಕೆ ಇನ್ಯಾವ ವಿಷಯಕ್ಕೆ ಅವ್ರು ಮುನ್ಸ್ಕೊಂಡಿದ್ರೆ ಗೊತ್ತಿಲ್ಲ. ಬಟ್ ಈಗ ದರ್ಶನ್ ಸರ್ ಉಮಾಪತಿ ಒಂದು ವಿಷಯನೂ, ಇವ್ರು ನೋಡಿ ಪ್ರೊಡ್ಯೂಸರು ಅಂದರೆ ನಿರ್ಮಾಪಕರಾಗಿದ್ದಾರೆ, ಇವರು ನಟ ಆಗಿದ್ದಾರೆ. ಆದರೂ ಕೂಡ ಒಬ್ಬ ನಿರ್ಮಾಪಕನಿಗೆ ಈ ರೀತಿ ಗೌರವ ಕೊಡ್ತಾ ಇಲ್ಲ ಕರೆಕ್ಟಾಗಿ ಅಂತ ಕೂಡ ಸಿನಿಮಾ ಇಂಡಸ್ಟ್ರಿ ಫಿಲ್ಮ್ ಚೇಂಬರ್ಗೂ ಕೂಡ ಕಂಪ್ಲೇಂಟ್ ಮಾಡಿರೋದನ್ನು ನೋಡ್ಬೋದು. ಆದರೂ ಕೂಡ ಕಂಪ್ಲೇಂಟ್ ಮಾಡಿದರೂ ಕೂಡ ಎಷ್ಟೋ ಜನ ಏನು ಮಾತಾಡ್ತಾರೆ ಅಂತಂದರೆ, ಕಂಪ್ಲೇಂಟ್ ಮಾಡಿದ್ರು ಕೂಡ ಏನು ಸಿನಿಮಾ ಇಂಡಸ್ಟ್ರಿಯಿಂದ ದರ್ಶನ್ ಸರ್ ಬ್ಯಾನ್ ಆಗಲ್ಲ. ಆದರೂ ಕೂಡ ದರ್ಶನ್ ಸರ್ ಏನಂತಂದರೆ ಒಂದು ಅವರ ಒಂದು ಎಷ್ಟೋ ಜನಕ್ಕೆ ಹೆಲ್ಪ್ ಮಾಡಿರ್ತಕ್ಕಂಥದ್ದು, ಸಹಾಯ ಮಾಡಿರ್ತಕ್ಕಂಥದ್ದು, ಅದನ್ನು ಕೂಡ ನಾವು ನೋಡಲೇಬೇಕು, ಅವ್ರ ಬಗ್ಗೆನೂ ಕೂಡ ಮಾತಾಡಲೇಬೇಕಾಗುತ್ತೆ. ದರ್ಶನ್ ಸರ್ ಮಾಡಿರ್ತಕ್ಕಂಥ ಸಹಾಯ ಅಂತಲ್ಲ, ಸಿನಿಮಾ ಇಂಡಸ್ಟ್ರಿಗೆ ಏನೇನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ ಅವರು ಆಲೇ ಒಂದು 25 ವರ್ಷದಿಂದ 30-50 ವರ್ಷದಿಂದ ಅವರ ತಂದೆ ಕಾಲದಿಂದನೂ ಕೂಡ ಎಂತೆಂಥ ಸಿನಿಮಾಗಳನ್ನ ಕೊಟ್ಟಿದ್ದಾರೆ ಅಂತಂದು ಕೂಡ ಎತ್ತಿಡಬೇಕಾಗುತ್ತೆ. ಯಾಕೆಂದರೆ ಒಂದು ಸಣ್ಣ ಒಂದು ಮಾತಿಗೆ ಇಷ್ಟೊಂದು ಕೋಪ ಮಾಡ್ಕೊಳ್ಳುವಂಥದ್ದು, ಇಷ್ಟೊಂದೆಲ್ಲ ಮಾತಾಡುವಂಥದ್ದು ಸರಿ ಬರಲ್ಲ ಅಂತ ಅನಿಸುತ್ತೆ. ಏನೋ ಒಂದು ಸಣ್ಣ ವಿಷಯಕ್ಕೆ ಅಲ್ಲಿದಲ್ಲೇ ಬಿಟ್ಬಿಡ್ಬೇಕು ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ಮಾಡಿರ್ತಕ್ಕಂಥದ್ದು. ನೋಡಿ, ಸಣ್ಣ ಒಂದು ವಿಷಯ ಅಂತಂದರೆ ಈಗ ನೋಡಿ ತಗಡೆ ಅಂತಕ್ಕಂಥದ್ದು ಏನೋ ಒಂದು ಸಣ್ಣ ವಿಷಯ ಅಷ್ಟೇ. ಸಣ್ಣ ವಿಷಯನ ದೊಡ್ಡ ಮಟ್ಟಕ್ಕೆ ತಗೊಂಡೋಗಿ ಅದನ್ನು ಒಂದು ದೊಡ್ಡ ಸುದ್ದಿ ಮಾಡಿ ದರ್ಶನ್ ಸರ್ ಒಂದು ಹೆಸರನ್ನೇ ಹಾಳು ಮಾಡ್ತಕ್ಕಂಥದ್ದು ಇದು ಯಾಕೋ ಸರಿ ಇಲ್ಲ ಅಂತ ಅನಿಸುತ್ತೆ. ಆದರೂ ಕೂಡ ಸಿನಿಮಾ ಇಂಡಸ್ಟ್ರಿ ಅಂತ ಬಂದರೆ ಒಂದು ಸಣ್ಣ ಪುಟ್ಟದ ಒಂದು ವ್ಯವಹಾರಗಳು ಬರ್ತಾನೆ ಇರ್ತವೆ, ಮಾತುಗಳು ಬರುತ್ತೆ, ಒಂದು ಮಾತು ಹೋಗುತ್ತೆ. ಕೆಲವೊಂದೊಂದು ಸಲ ಸಕ್ಸಸ್ ಸಿಗುತ್ತೆ, ಸಕ್ಸಸ್ ಸಿಗಲ್ಲ. ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ತಾರೆ, ಕೆಲವರು ಚಿಕ್ಕ ಮಟ್ಟದಲ್ಲಿ ಹೆಸರು ಮಾಡ್ತಾರೆ. ಇದನ್ನೆಲ್ಲ ಇದ್ದದ್ದೇ ಸಿನಿಮಾ ಇಂಡಸ್ಟ್ರಿ ಅಂತ ನಾವು ಬಂದರೆ, ಕನ್ನಡ ಇಂಡಸ್ಟ್ರಿಲಂತೂ ಇದೆಲ್ಲ ಆಲ್ಮೋಸ್ಟ್ ಸಿನಿಮಾ ಇಂಡಸ್ಟ್ರಿಯವ್ರಿಗಂತೂ ವೀಕ್ಷಕರಿಗೆ ಎಲ್ಲರೂ ನೋಡಿರ್ತಾರೆ, ಎಲ್ಲ ಗೊತ್ತೇ ಇರುತ್ತೆ. ಯಾಕೆ ಅಂತಂದರೆ ಆ ರೀತಿ ಇದೆ ಇದು ಇಂಡಸ್ಟ್ರಿ. ಹೋಗ್ತಾ ಹೋಗ್ತಾ ಇನ್ನು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ. ಅಂದರೆ ಹೊಂದಾಣಿಕೆ ಇಲ್ಲ ಯಾರಲ್ಲೂ ಕೂಡ ಸಹ, ಎಲ್ಲೇ ಆದರೂ ಕೂಡ ಒಂದು ಹೊಂದಾಣಿಕೆ ಕಾಣ್ತಾ ಇಲ್ಲ. ಒಂದು ಏನೇ ಆಗಲಿ ಒಂದು ಮೆರಿತಕ್ಕಂಥದ್ದಂತೂ ತುಂಬ ಜಾಸ್ತಿ. ಅದು ಮೆರಿತಕ್ಕಂಥದ್ದು ಅಂದರೆ ನಾನು ಅಂತ ಒಂದು ಈಗೋ ಅಂತ ಮೆಂಟಾಲಿಟಿ ಎಲ್ಲರಲ್ಲೂ ಅದು ಇದ್ದೇ ಇರುತ್ತೆ. ಅದಂತೂ ದಯವಿಟ್ಟು ಯಾರು ಆ ರೀತಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಸಿನಿಮಾ ಇಂಡಸ್ಟ್ರಿಯನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ಕೊಂಡು ಹೋಗಿ ಅಂತ ಕೇಳ್ತಕ್ಕಂಥದ್ದೇ ಈ ವಿಡಿಯೋ ಉದ್ದೇಶ. ಯಾಕೆಂದರೆ ಈಗಲೂ ನೋಡಿ ನಿರ್ಮಾಪಕರ ಜೊತೆ ಎಲ್ಲ ಇವರೊಬ್ಬರೇ ಎಲ್ಲ ತುಂಬ ಹಿಂದೆ ಎಲ್ಲ ಸಿನಿಮಾಗಳಲ್ಲಿ ಗಲಾಟೆ ಮಾಡ್ಕೊಂಡಿದ್ದಾರೆ. ಎಷ್ಟೋ ಜನ ನೋಡಿ ಗೋಲ್ಡನ್ ಸ್ಟಾರ್ ಗಣೇಶ್ ಆಗ್ಬೋದು, ಅವರು ಕೂಡ ಯಾವ ರೀತಿ ಅಂತಂದರೆ ತುಂಬ ಸಿನಿಮಾಗಳಲ್ಲೂ ಕೂಡ ಲಾಸ್ ಮಾಡಿಕೊಂಡು ಬಂದಂಥವ್ರು. ಕೊನೆಗೆ ಅವರು ಕೂಡ ಪ್ರೊಡ್ಯೂಸರ್ ಆಗಿ ಅವರು ಕೂಡ ಹೀರೋ ಆಗಿ ಬಂದಂಥವ್ರು ಗಣೇಶ್ ಸರ್. ಈಗ ನೆಕ್ಸ್ಟು ಸುದೀಪ್ ಸರ್ ಅವರು ಕೂಡ ಒಬ್ಬ ನಿರ್ಮಾಪಕರಾಗ್ಬಿಟ್ರು. ಅಂದರೆ ಹೀರೋ ಆಗಿ ಬಂದು ನೆಕ್ಸ್ಟು ನಿರ್ಮಾಪಕ ನಿರ್ದೇಶಕ ಅವರೇ ಡೈರೆಕ್ಟರ್ ಆಗಿಬಿಟ್ರು. ಈಗ ಉಪೇಂದ್ರ ಸರ್ ನೋಡಿ ಡೈರೆಕ್ಟರ್ ಆಗಿ ಆಮೇಲೆ ಹೀರೋ ಆಗಿಬಿಟ್ರು. ಇದೆಲ್ಲ ನಾವು ನೋಡ್ತಾ ಹೋದರೆ ಸಿನಿಮಾ ಇಂಡಸ್ಟ್ರಿ ಅಂತಲ್ಲ, ಎಷ್ಟೋ ಜನ ಈಗಲೂ ಕೂಡ ಕಷ್ಟನೇ ಅನುಭವಿಸ್ತಾ ಇದ್ದಾರೆ. ಎಷ್ಟೋ ಜನ ಕೋಟಿ ದುಡ್ಡು ಮಾಡಿದ್ದಾರೆ, ಎಷ್ಟೋ ಜನ ಆ ಕೋಟಿನೂ ಕೂಡ ಕಳ್ಕೊಂಡು ಇನ್ನೂ ಅದೇ ಪರಿಸ್ಥಿತಿಯನ್ನು ಅನುಭವಿಸ್ತಾ ಇದ್ದಾರೆ, ಇನ್ನೂ ಕಷ್ಟಗಳನ್ನ ಎದುರಿಸ್ತಾನೇ ಇದ್ದಾರೆ ಅಂತ ಹೇಳ್ಬೋದು ಸಿನಿಮಾ ಇಂಡಸ್ಟ್ರಿಲಿ. ಇದನ್ನೆಲ್ಲ ನಾವು ನೋಡ್ತಾ ಹೋದರೆ ಅವ್ರಿಗೆ ಆಗಿರತಕ್ಕಂಥ ನಷ್ಟವನ್ನು ಯಾರು ಕೂಡ ಬರ್ಸ್ಕೊಡಲ್ಲ. ಈಗ ನಮ್ಮ ಜನ ಈಗ ಯಾರಾದರೂ ಬರ್ಸ್ತಾರ? ಈಗ ನೋಡಿ ಸಿಳ್ಳೆ ಚಪ್ಪಾಳೆ ಹೊಡೆಯೋರಂತೂ ಯಾರಾದರೂ ಬರ್ಸ್ತಾರ ಜನಗಳು? ನಮ್ಮ ಜನಗಳಂತೂ ಈಗ ಅವ್ರ ಕೋಟಿ ನಷ್ಟ ಆಗಿದೆ ಅಂದರೆ ಸಡನ್ಲಿ ಬರ್ಸ್ಕೊಳಕ್ಕಾಗಲ್ಲ. ಬರ್ಸ್ಕೊಡ್ಬೇಕು ಅಂದರೆ ಒಳ್ಳೆ ಸಿನಿಮಾಗಳನ್ನ ಕೊಡಬೇಕು. ಒಳ್ಳೆ ಸಿನಿಮಾ ಕೊಟ್ಟಿದ್ರು ಕೂಡ ಅವ್ರಿಗೆ ಜನಗಳು ಕೈ ಹಿಡಿಯಲ್ಲ. ಯಾಕೆಂದರೆ ಸಿನಿಮಾ ಇಂಡಸ್ಟ್ರಿ ಅಂತೂ ಆ ಮಟ್ಟಕ್ಕೆ ಪಾತಾಳಕ್ಕೆ ಬಿದ್ದೋಗಿದೆ ಅಂತ ಕೂಡ ಹೇಳ್ಬೋದು. ಆದ್ದರಿಂದ ಯಾರೇ ವೀಕ್ಷಕರು ಯಾರೇ ಆಗಲಿ ದಯವಿಟ್ಟು ಇದೊಂದು ಏನೋ ಒಂದು ಸಣ್ಣ ವಿಷಯನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಉಮಾಪತಿ ಅವ್ರನ್ನ ಕೊಲೆ ಮಾಡೋದು, ಬೆದರಿಕೆ ಹಾಕೋದು ಇವೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗ್ಬೇಡಿ. ಯಾಕೆ ಅಂತಂದರೆ ಉಮಾಪತಿ ಅಂತಲ್ಲ, ಯಾರೇ ಆದರೂ ಅಷ್ಟೇ ಈ ಸುದ್ದಿನ ಅಲ್ಲಿಗೆ ಬಿಟ್ಬಿಡೋದು ಒಳ್ಳೆಯದು. ಸಣ್ಣ ಪುಟ್ಟ ಒಂದು ಸಣ್ಣ ವಿಷಯಗಳನ್ನ ಎಲ್ಲೆಲ್ಲೋ ತೊಗೊಂಡು ಹೋಗ್ತೀವಲ್ಲ, ಅದು ಮಾಡ್ತಕ್ಕಂಥ ಒಂದು ಅದಿದೆಯಲ್ಲ ಒಂದು ಏನೋ ಒಂದು ಈಗ ನೋಡಿದ್ದ ಅವರು ಒಂದು ಮತ್ತೆ ನೆಕ್ಸ್ಟ್ ಒಂದಾಗ್ಬೋದೇನೋ. ನಾವೀಗ ಮತ್ತೆ ಜಗಳ ಆಡ್ತಾ ಇದ್ದಾರೆ ಅಂತ ಒಂದು ವೀಡಿಯೋ ಮಾಡಿದ್ದೀವಿ ಅಷ್ಟೇ, ಆದರೆ ನೆಕ್ಸ್ಟ್ ಒಂದಾಗ್ತಾರೆ ಅವರು. ನೆಕ್ಸ್ಟ್ ಏನೋ ಇನ್ನೊಂದು ಸಿನಿಮಾ ಮಾಡಬೇಕು ಅಂತ ಕೂಡ ಅವ್ರು ಅವತ್ತನ್ನ ಬರ್ಬೋದೇನೋ, ಹೇಳೋಕ್ಕಾಗಲ್ಲ. ಇದೆಲ್ಲ ಹೋಗ್ತಾ ಹೀಗೆ ಕಂಟಿನ್ಯೂ ಆದರೂ ಆಗುತ್ತೆ, ಇನ್ನು ಬಿಡುತ್ತೆ. ಇದೆಲ್ಲ ಒಂದು ಸಣ್ಣ ವಿಷಯಗಳನ್ನ ದೊಡ್ಡ ಮಟ್ಟಕ್ಕೆ ತೊಗೊಂಡೋಗಿ ಅದನ್ನೇ ಒಂದು ದೊಡ್ಡ ಸುದ್ದಿನೇ ಮಾಡ್ಕೊಂಡು ಕೂತ್ಕೊಂಡ್ರೆ ಅದೆಲ್ಲ ಒಂದು ಸರಳತೆಯಾಗಿ ನಡ್ಕೋಬೇಕು. ಸರಳತೆ ಅಂತಂದರೆ ಯಾವ ಥರ ಇರಬೇಕು ಅಂದರೆ ನಾವು ನಮ್ಮ ಕನ್ನಡಿಗರ ಒಂದು ಮನಸ್ಸು ವಿಶಾಲ ಹೃದಯದವರು ಅಂತ ನಾವೇನು ಹೇಳ್ತೀವಿ ಅದೇ ರೀತಿ ನಡ್ಕೊಂಡು ಹೋಗಬೇಕೇ ಹೊರತು ಖಂಡಿತ ಆ ವಿಷಯದಲ್ಲಂತೂ ಎಲ್ಲ ದಯವಿಟ್ಟು ಮೂಗು ತೋರ್ಸೋಕೆ ಹೋಗ್ಬಾರ್ದು. ಅಭಿಮಾನಿಗಳಿಗೆ ಮಾಡಿರ್ತಕ್ಕಂಥ ಒಂದು ಎಚ್ಚರಿಕೆ ಇದು. ಎಲ್ಲರೂ ಕೂಡ ಇಷ್ಟೇ ಶಾಂತವಾಗಿ ಇರಿ ಅಂತ ಹೇಳಿರ್ತೀನಿ. ಅದೊಂದು ವಿಡಿಯೋ ಮಾಡಿರ್ತಕ್ಕಂಥ ಉದ್ದೇಶ. ಯಾರೇ ಅಭಿಮಾನಿಗಳಾದರೂ ಅಷ್ಟೇ ದಯವಿಟ್ಟು ಶಾಂತ ರೀತಿಯಿಂದಿಲ್ಲಿರಿ.